magnetic field and electricity. Okay. So you have learned electricity chapter. So you know what is electric current. That everything you know. Now we are studying about magnetic effects. Okay, fine. I'm sharing the screen now. And okay, hope you can see the screen now. Okay. So this is a chapter that we are starting today. Okay, magnetic effects of electric current. Okay, now I will tell some basic concepts that you should remember. The first thing, okay, the first thing, okay, before that, you know about magnets, right? Magnets has how many poles? Can you drop your messages, I mean, answers on the chat box? How many poles are there for magnet? ಎಷ್ಟು poles ಇದೆ ಮ್ಯಾಗ್ನೆಟ್ಗೆ? Okay, it's two, correct? So what are the two poles? ಯಾವುದೆಲ್ಲ ಎರಡು pole? What are the two poles? If this is a magnet, there are two poles, alva? ಯಾವುದದು two poles? Okay, so one is north, one more is south. Okay, ಈಗ my question, if I divide ಅಥವಾ if I cut this magnet into two piece, ಆಯ್ತಾ, two piece ಆಗಿ divide ಮಾಡಿದ್ರೆ, whether the magnet will get divided into north and south, this is my question. Yes or no ಅಂತ ಹಾಕಿ. If I divide ಈ ಮ್ಯಾಗ್ನೆಟ್ ಅನ್ನ ನಾನು ಹಾಫ್ ತುಂಡು ಮಾಡಿದೆ ಅಂದ್ರೆ ನಾರ್ತ್ ಸಪರೇಟ್ ಸೌತ್ ಸಪರೇಟ್ ಆಗ್ತದ ಅಂತ. ಆದ್ಯ ಮಾತ್ರ ಆನ್ಸರ್ ಮಾಡಿದೆ, ಇನ್ನುಳಿದವ್ರು ಏನ್ ಮಾಡ್ತಿದ್ದೀರಾ? ಓಕೆ, ಓಕೆ, ಸೊ ಇಟ್ಸ್ ನಾಟ್ ಪಾಸಿಬಲ್. ಯಾಕೆ ಅಂದ್ರೆ ಮ್ಯಾಗ್ನೆಟ್ ನ ಪ್ರಾಪರ್ಟಿ ಏನು ಅಂದ್ರೆ, ಇಫ್ ಯು ಡಿವೈಡ್ ದಿಸ್, ಏನೋ ಈ ಮ್ಯಾಗ್ನೆಟ್ ಅನ್ನ ಡಿವೈಡ್ ಮಾಡಿದ್ರೆ ಪುನಃ ಇದೇನಾಗುತ್ತೆ ಗೊತ್ತಾ, ಇದು ಸೌತ್ ಆಗ್ತದೆ, ಇದು ನಾರ್ತ್ ಆಗ್ತದೆ. ಪುನಃ ಇದನ್ನ ಡಿವೈಡ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ, ಇದು ಸೌತ್ ಆಗುತ್ತೆ, ಇದು ನಾರ್ತ್ ಆಗುತ್ತೆ. ಸೊ ದಟ್ ಈಸ್ ಅ ಇಂಟ್ರೆಸ್ಟಿಂಗ್ ಪ್ರಾಪರ್ಟಿ ಆಫ್ ಅ ಮ್ಯಾಗ್ನೆಟ್. ಸೊ ನೀವು ಎಷ್ಟೇ ಸ್ಮಾಲ್ ಪೀಸ್ ಅನ್ನ ಇನ್ನೂ ಸಣ್ಣ ಪೀಸ್ ಮಾಡ್ತೇನೆ ಅಂತ ಹೋದ್ರು ಕೂಡ ಅದರಲ್ಲಿ ನಾರ್ತ್ ಸೌತ್ ಇದ್ದೇ ಇರ್ತದೆ. ಸೊ ದಿಸ್ ಇಸ್ ಒನ್ ಆಫ್ ದ ಇಂಟ್ರೆಸ್ಟಿಂಗ್ ಪ್ರಾಪರ್ಟಿ. ಈಗ ಈ ಚಾಪ್ಟರ್ ನಾವ್ ಏನ್ ಕಲಿತೀವಿ ಮೇನ್ಲಿ ಅಂದ್ರೆ, ಇದ್ರ ಓವರ್ ಆಲ್ ಸಮ್ಮರಿ ಆಫ್ ದಿಸ್ ಚಾಪ್ಟರ್ ಇಸ್ ವೆರಿ ಸಿಂಪಲ್. ಏನು ಅಂದ್ರೆ, ಎಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆಯೋ ಅಲ್ಲಿ ಕರೆಂಟ್ ಇರ್ಲೇಬೇಕು ಅಂತ ಇವರ ಈ ಟೆಕ್ಸ್ಟ್ ಅಂದ್ರೆ ಈ ಪರ್ಟಿಕ್ಯುಲರ್ ಚಾಪ್ಟರ್ ನಾವು ಕಲಿತೀವಿ. ಎಲ್ಲೆಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಅಲ್ಲೆಲ್ಲ ಎಲೆಕ್ಟ್ರಿಕ್ ಕರೆಂಟ್ ಇದೆ. ಅದೇ ತರ ಎಲ್ಲೆಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಇದೆ ಅಲ್ಲೆಲ್ಲ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಅನ್ನೋದು. ಬಟ್ ಅದ್ರ ಹೇಗಿರುತ್ತೆ ಅಂದ್ರೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಇದು ಕರೆಂಟ್ ಫ್ಲೋ ಹೀಗಿದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಹೀಗಿರ್ತದೆ, ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ 90 ಡಿಗ್ರಿ ಆಗಿ ಇರ್ತದೆ. ಇದು ಮ್ಯಾಗ್ನೆಟಿಕ್ ಫೀಲ್ಡ್, ಇದು ಕರೆಂಟ್. ಅದಕ್ಕೆ ನಿಮಗೆ ಗೊತ್ತಿದೆಯೋ ಗೊತ್ತಿಲ್ಲ, ನಮ್ಮ ಹೈ ಟೆನ್ಷನ್ ವೈರ್ಸ್ ಎಲ್ಲ ನೀವು ನೋಡಿದಿರಲ್ಲ, ಆ ಹೈ ಟೆನ್ಷನ್ ವೈರ್ ಅಲ್ಲಿ ಸಿಕ್ಕಾಪಟ್ಟೆ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಇರ್ತದೆ. ಅಂದ್ರೆ 1000 ವೋಲ್ಟ್ ಎಲ್ಲ ಆ ವೈರ್ ಅಲ್ಲಿ ಹೋಗುತ್ತೆ ಅಂದ್ರೆ ಜಸ್ಟ್ ಇಮ್ಯಾಜಿನ್ ಅದ್ರ ಸುತ್ತ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇದು ವೈರ್ ಆದ್ರೆ ಸೊ ಇದರಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಈ ತರ ಇರ್ತದೆ, ಈ ತರ ಹೋಗ್ತಾ ಇರ್ತದೆ. ಇದು ನೋಡಿ ಪರ್ಪೆಂಡಿಕ್ಯುಲರ್, ಕರೆಂಟ್ ಹೀಗೆ ಹೋಗುದು ಅಲ್ವಾ. ಸೊ ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಮತ್ತೆ ಕರೆಂಟ್ ಇರುವ ರಿಲೇಷನ್, ಸರಿಯಾ? ಈಗ ನೆಕ್ಸ್ಟ್ ಎಲೆಕ್ಟ್ರಿಕ್ ಕರೆಂಟ್ ಹೇಗೆ ಬರೋದು ಅಂತ ನಿಮಗೆ ಗೊತ್ತು ಆಲ್ರೆಡಿ. ಸೊ ನಾವು ಲೆಟ್ ಸ್ಟಡಿ ಸಮ್ ಆಫ್ ದ ಪ್ರಾಪರ್ಟೀಸ್, ಆಯ್ತಾ? ಸೊ ಈಗ ಇಲ್ಲಿ ನೋಡಿ, ಸುಮ್ನೆ ಇದರಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸ್ತದೆ ನೋಡಿ. ಇದು ಬ್ಯಾಟ್ರಿ ಕನೆಕ್ಟ್ ಮಾಡಿದ್ದೇವೆ ನೋಡಿ. ಇಲ್ಲಿ ಕೂಡ ಕರೆಂಟ್ ಆಲ್ವೇಸ್ ಫ್ಲೋಸ್ ಫ್ರಮ್ ಪಾಸಿಟಿವ್ ಎಂಡ್ ಟು ದ ನೆಗೆಟಿವ್ ಎಂಡ್, ನಾನು ಅವತ್ತು ಹೇಳಿದ್ದೆ ಅಲ್ವಾ. ಸೊ ಇಲ್ಲಿ ಆಮೀಟರ್ ಇದೆ,
ಆಮೇಲೆ ಇಲ್ಲಿ ಒಂದು ರಿಯೋಸ್ಟಾಟ್ ಇದೆ, ಅಂದ್ರೆ ವೇರಿಯಬಲ್ ರೆಸಿಸ್ಟರ್ ಇದೆ, ಮುಂದೆ ಒಂದು ಈ ತರ ಒಂದು ಕಂಡಕ್ಟರ್ ಇದೆ ಅಂತ ಇಟ್ಕೊಳ್ಳಿ, ಆಯ್ತಾ. ಸೊ ಅಲ್ಲಿ ಒಂದು ಕಂಪಾಸ್ ಇಟ್ಟಿದ್ದಾರೆ. ಕಂಪಾಸ್ ಅಂದ್ರೆ ಗೊತ್ತಲ್ವಾ ನಿಮಗೆ, ನಾರ್ತ್ ಸೌತ್ ತೋರಿಸೋದು, ಆಯ್ತಾ. ಸೊ ಈಗ ಏನಾಗುತ್ತೆ ಅಂದ್ರೆ ಕರೆಂಟ್ ಫ್ಲೋ ಆದಾಗ, ಇದರಲ್ಲಿ ಕರೆಂಟ್ ಫ್ಲೋ ಆಗ್ತಿದೆ ಅಂದ್ರೆ, ಸೊ ಈ ಮ್ಯಾಗ್ನೆಟಿಕ್ ನೀಡಲ್ ನೋಡಿ ಈ ಕಡೆಗೆ ತೋರಿಸ್ತಾ ಇದೆ, ಆಯ್ತಾ. ಅದೇ ನೀವು ಕರೆಂಟ್ ಡೈರೆಕ್ಷನ್ ಅನ್ನ ಉಲ್ಟಾ ಮಾಡಿದ್ರೆ, ಉಲ್ಟಾ ಮಾಡೋದು ಹೇಗೆ, ಡೈರೆಕ್ಷನ್ ಅನ್ನು ಪಾಸಿಟಿವ್ ಅನ್ನ ಈಚೆ ಇಡುದು, ನೆಗೆಟಿವ್ ಅನ್ನ ಆಚೆ ಇಡುದು, ಬ್ಯಾಟ್ರಿಯನ್ನು ರಿವರ್ಸ್ ಮಾಡುದು. ಬ್ಯಾಟ್ರಿನ ರಿವರ್ಸ್ ಮಾಡಿದಾಗ ಕರೆಂಟ್ ಉಲ್ಟಾ ಹೋಗ್ತದೆ ಅಲ್ವಾ. ಕರೆಂಟ್ ಉಲ್ಟಾ ಹೋದಾಗ ಈ ಕಂಪಾಸ್ ನೀಡಲ್ ಈ ಕಡೆ ತಿರುಗ್ತದೆ. ಅಂದ್ರೆ ಏನರ್ಥ, ಕರೆಂಟ್ ಡೈರೆಕ್ಷನ್ ಚೇಂಜ್ ಆದ್ರೆ ಮ್ಯಾಗ್ನೆಟಿಕ್ ಡೈರೆಕ್ಷನ್ ಕೂಡ ಚೇಂಜ್ ಆಗುತ್ತೆ. ಅಂದ್ರೆ ಎಲ್ಲಿ ಕರೆಂಟ್ ಫ್ಲೋ ಆಗುತ್ತೆ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಅನ್ನೋದನ್ನ ಇದು ಪುನಃ ಸಿಗ್ನಿಫಿಕೆನ್ಸ್ ಮಾಡುವಂತ ಎಕ್ಸ್ಪೆರಿಮೆಂಟ್ ಇದು. ಓಕೆ, ಅರ್ಥ ಆಯ್ತಾ ಇದು? ಇಲ್ಲಿ ತನಕ ಅರ್ಥ ಆಯ್ತಾ ಬೇಸಿಕ್ಸ್? ಓಕೆ, ನಾವು ವಾಟ್ ಇಸ್ ಮ್ಯಾಗ್ನೆಟಿಕ್ ಫೀಲ್ಡ್? ಓಕೆ, ವಾಟ್ ಇಸ್, ನೋಡಿ ಈ ಚಾಪ್ಟರ್ ಅನ್ನ ತುಂಬಾ ಕಷ್ಟ ಅಂತ ಹೇಳ್ತಾರೆ ಎಲ್ಲರೂ ಕೂಡ, ಆಯ್ತಾ. ಬಟ್ ಇಟ್ಸ್ ಅ ವೆರಿ ಈಸಿ ಚಾಪ್ಟರ್ ಇಫ್ ಯು ಅಂಡರ್ಸ್ಟ್ಯಾಂಡ್ ದ ಬೇಸಿಕ್. ಓಕೆ, ಅದು ತುಂಬಾ ಅಂದ್ರೆ ತುಂಬಾ ಮಕ್ಕಳು ಅನ್ಕೊಂಡಿದ್ದಾರೆ ಈ ಚಾಪ್ಟರ್ ತುಂಬಾ ಕಷ್ಟ ಅಂತ. ನೋ, ಇಟ್ಸ್ ವೆರಿ ಈಸಿ. ನೋಡ, ಈ ಚಾಪ್ಟರ್ ಮುಗ್ದ್ಮೇಲೆ ನೀವೇ ಹೇಳ್ತೀರಾ ದಿಸ್ ಇಸ್ ಅ ವೆರಿ ಈಸಿ ಚಾಪ್ಟರ್ ಅಂತ, ಆಯ್ತಾ. ಈ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಈಗ ಫೀಲ್ಡ್ ಅಂದ್ರೆ ಏನು ಮೀನಿಂಗ್, ಇಂಗ್ಲಿಷ್ ಮೀನಿಂಗ್ ಏನು? ವಾಟ್ ಇಸ್ ದ ಮೀನಿಂಗ್ ಆಫ್ ಫೀಲ್ಡ್? ಏರಿಯಾ ಅಥವಾ ಒಂದು ರೀಜನ್, ಕರೆಕ್ಟ್. ಓಕೆ, ಸೊ ಎಲ್ಲಿ ಮ್ಯಾಗ್ನೆಟಿಕ್ ಫೋರ್ಸ್, ಓಕೆ ಕರೆಕ್ಟ್ ಆಗಿ ಕೇಳ್ಕೊಳ್ಳಿ, ಎಲ್ಲಿ ಮ್ಯಾಗ್ನೆಟಿಕ್ ಫೋರ್ಸ್ ನಮಗೆ ಫೀಲ್ ಆಗುತ್ತೆ ಆ ಜಾಗವನ್ನ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕರಿತೀವಿ. ಓಕೆ, ಇಟ್ಸ್ ಆಸ್ ಸಿಂಪಲ್ ಆಸ್ ದಟ್. ಓಕೆ, ಸೊ ಈಗ ಮ್ಯಾಗ್ನೆಟಿಕ್ ಫೀಲ್ಡ್ ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂದ್ರೆ ಏನು ಅಂತ ಹೇಳ್ತಾರೆ ನೋಡಿ. ವಿ ಹ್ಯಾವ್ ಜಸ್ಟ್ ನೌ ಡಿಸ್ಕಸ್ಡ್ ಅಬೌಟ್ ನಾರ್ತ್ ಸೌತ್ ಪೋಲ್, ಹೌದಾ. ಮ್ಯಾಗ್ನೆಟ್ ಹ್ಯಾಸ್ ನಾರ್ತ್ ಅಂಡ್ ಸೌತ್ ಪೋಲ್. ನಾವು ಮ್ಯಾಗ್ನೆಟಿಕ್ ಫೋರ್ಸ್, ಈಗ ನಾವೊಂದು ಮ್ಯಾಗ್ನೆಟ್ ನ ಹತ್ರ ಒಂದು ಅಯನ್ ಏನಾದ್ರು ತಂದ್ರೆ ಕೂಡಲೇ ಅಟ್ರಾಕ್ಟ್ ಆಗುತ್ತೆ, ಹೌದಾ. ಅಂದ್ರೆ ಆ ಫೀಲ್ಡ್ ವಿಸಿನಿಟಿಗೆ ನೀವು ಏನು ತಂದ್ರೆ ಅದು ಅಟ್ರಾಕ್ಟ್ ಆಗುತ್ತೆ. ಸೊ ಅಂದ್ರೆ ಆ ವಿಸಿನಿಟಿ ಅಂದ್ರೆ ಆ ಫೋರ್ಸ್ ಅನ್ನ ಹೇಗೆ ತೋರಿಸೋದು ಅಂದ್ರೆ ಮ್ಯಾಗ್ನೆಟಿಕ್ ಲೈನ್ಸ್ ಇಂದ. ಸೊ ದಿಸ್ ಇಸ್ ಅ ಮ್ಯಾಗ್ನೆಟಿಕ್ ಲೈನ್ಸ್. ಓಕೆ, ಇಟ್ ಸ್ಟಾರ್ಟ್ಸ್ ಫ್ರಮ್ ನಾರ್ತ್, ಇಟ್ ಎಂಡ್ಸ್ ಎಟ್ ಸೌತ್. ಓಕೆ, ಇಟ್ ಸ್ಟಾರ್ಟ್ಸ್ ಫ್ರಮ್ ನಾರ್ತ್ ಅಂಡ್ ಇಟ್ ಎಂಡ್ಸ್ ಎಟ್ ಸೌತ್. ನೋಡಿ ಇಲ್ಲಿ ಕೂಡ ಇದೇ ತರ ನಾರ್ತ್ ಸೌತ್. ಸೊ ಇದು ನೆನಪಿಟ್ಕೊಳ್ಬೇಕು. ಸೊ ನಿಮಗೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ರೈಟ್ ದ ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಲೈನ್ಸ್ ಅಂತ. ಸೊ ದೆನ್ ದ ಫಸ್ಟ್ ಪಾಯಿಂಟ್ ದಟ್ ಯು ಹ್ಯಾವ್ ಟು ಮೆನ್ಷನ್ ಇಸ್ ಫೀಲ್ಡ್ ಲೈನ್ ಸ್ಟಾರ್ಟ್ಸ್ ಫ್ರಮ್ ನಾರ್ತ್ ಅಂಡ್ ಎಂಡ್ಸ್ ಎಟ್ ಸೌತ್. ಓಕೆ, ಅದು. ಅಂಡ್ ಇನ್ಸೈಡ್ ದ ಮ್ಯಾಗ್ನೆಟ್ ಇಟ್ ವಿಲ್ ಬಿ ಸೌತ್ ಟು ನಾರ್ತ್. ಇನ್ಸೈಡ್ ದ ಮ್ಯಾಗ್ನೆಟ್ ಇಟ್ ವಿಲ್ ಬಿ ಸೌತ್ ಟು ನಾರ್ತ್. ಅಂದ್ರೆ ಒಂದು ಕ್ಲೋಸ್ಡ್ ಕಾನ್ಸೆಂಟ್ರಿಕ್ ಸರ್ಕಲ್ ತರ ಇರ್ತದೆ ಹೀಗೆ. ಓಕೆ, ಈ ಸೈಡ್ ಅಂದ್ರೆ ಈ ಸೈಡ್ ಬರ್ಬೇಕಲ್ವಾ. ಸೊ ಒಳಗಡೆ ಸೌತ್ ಟು ನಾರ್ತ್. ಸೊ ದಿಸ್ ಇಸ್ ದ ಫಸ್ಟ್ ಪ್ರಾಪರ್ಟಿ. ಅಂಡ್ ನಾನು ಹೇಳಿದೆ ಅಲ್ವಾ, ಎಲ್ಲಿ ನಿಮಗೆ ಈ ತರ ಒಂದು ಜಾಗ ಇದೆ ನೋಡಿ, ಇದೆಲ್ಲ ಜಾಗ ಮ್ಯಾಗ್ನೆಟಿಕ್ ಲೈನ್ಸ್ ಇರೋ ಜಾಗ. ಸೊ ಅದನ್ನ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕರೆಯೋದು. Second one. So first property I do, it's magnetic line starts from north and ends at south, and inside the magnet it will be from south to north. Second point will be these lines will never meet each other. You can see in magnetic lines alva, you can see magnetic lines here, ಆಯ್ತಾ, ಇಲ್ಲಿದೆ ಇಲ್ಲಿದೆ ಇಲ್ಲಿದೆ, ಬಟ್ ದೇ ನೆವರ್ ಮೀಟ್ ಈಚ್ ಅದರ್. ಅದು ಯಾವುದೇ ಕಾರಣಕ್ಕೂ ಒಂದನ್ನ ಒಂದು ಕ್ರಾಸ್ ಆಗಲ್ಲ. ಅಂದ್ರೆ ಈ ತರ ನೋಡಿ, ಈ ತರ ಕ್ರಾಸ್ ಆಗಲ್ಲ ಮ್ಯಾಗ್ನೆಟಿಕ್ ಲೈನ್ಸ್. Okay, so that is the second property. So they never meet each other. Okay, so third property of the magnetic line is as you move away, ಆಯ್ತಾ, ಹತ್ರ ಹತ್ರ ನಿಮಗೆ ಇದು ಕ್ಲೋಸ್ ಆಗಿರುತ್ತದೆ ಲೈನ್ಸ್. ಬಟ್ ದೂರ ದೂರ ಹೋದಾಗೆ ಲೈನ್ಸಿನ ನಡುವೆ ಇರುವ ಸ್ಪೇಸಿಂಗ್ ಜಾಸ್ತಿ ಆಗ್ತಾ ಹೋಗ್ತದೆ, ಅಗಲ ಅಗಲ ಆಗ್ತಾ ಹೋಗ್ತದೆ. ಅಂದ್ರೆ ಏನರ್ಥ, ಆಸ್ ಯು ಮೂವ್ ಅವೇ ಫ್ರಮ್ ದ ಮ್ಯಾಗ್ನೆಟ್ ದ ಫೋರ್ಸ್, ಮ್ಯಾಗ್ನೆಟಿಕ್ ಫೋರ್ಸ್ or magnetic field will decrease.
ಸೊ ದ್ಯಾಟ್ಸ್ ಆಬ್ವಿಯಸ್ ಅಲ್ವಾ. ನೀವೇ ಯೋಚನೆ ಮಾಡಿ, ಒಂದು ನೇಲ್ ಪೀಸ್ ಅನ್ನ ನೀವು ಹತ್ರ ತಂದ್ರೆ ತುಂಬಾ ಕ್ಲೋಸ್ ತಂದ್ರೆ ಅಟ್ರಾಕ್ಟ್ ಆಗುತ್ತೆ, ಅದೇ ಸ್ವಲ್ಪ ದೂರ ಹೋದಾಗ ಸ್ವಲ್ಪ ಸ್ವಲ್ಪ ಅದರ ಫೋರ್ಸ್ ಕಡಿಮೆ ಆಗ್ತಾ ಹೋಗ್ತದೆ ಅಲ್ವಾ. ಸೊ ಹಾಗೆ ಅದು ಇನ್ನೊಂದು ಪ್ರಾಪರ್ಟಿ. ಇನ್ನೊಂದು ಏನು ಅಂದ್ರೆ ದ ಲಾಸ್ಟ್ ಪ್ರಾಪರ್ಟಿ ಈಸ್ ಲೈಕ್ ಪೋಲ್ಸ್ ರಿಪೆಲ್ ಈಚ್ ಅದರ್ ಅಂಡ್ ಅನ್ಲೈಕ್ ಪೋಲ್ಸ್ ಅಟ್ರಾಕ್ಟ್ ಈಚ್ ಅದರ್. ಸೊ ಇದು ನಿಮಗೆ ಗೊತ್ತಿದೆ, ನಾವು ಸಣ್ಣದಿಂದ ಕಲ್ತಿದೀವಿ ಅಲ್ವಾ. ನಾರ್ತ್ ನಾರ್ತ್ ಅಂದ್ರೆ ರಿಪೆಲ್ ಆಗುತ್ತೆ, ಸೌತ್ ನಾರ್ತ್ ಅಂದ್ರೆ ಅಟ್ರಾಕ್ಟ್ ಆಗುತ್ತೆ. ಓಕೆ, ಸೊ ದೀಸ್ ಆರ್ ದ 4 ಪ್ರಾಪರ್ಟೀಸ್ ದಟ್ ಯು ಶುಡ್ ರಿಮೆಂಬರ್. ನೋಡಿ ಇಲ್ಲಿ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ ಅದನ್ನ, ಎಲ್ಲಿದೆಪ್ಪ. ಓಕೆ, ಸೊ ಇಲ್ಲಿದೆ ನೋಡಿ. Field lines emerge from North Pole and merge at South Pole. Arrow marks in the field lines. Okay, inside the magnet, direction field lines from South Pole to its North Pole. ಆಯ್ತಾ, ಇದನ್ನ ನಾನು ಹೇಳಿದೆ. Magnetic lines are closed curves. The relative strength of the magnetic field shown by the degree of closeness of the field lines. The field is stronger, that is, the force acting on the pole and the magnet plays greater where the field lines are crowded. ಅಂದ್ರೆ ಅದೇ ನಾನೀಗ ಹೇಳಿದೆ ಅಲ್ವಾ, ಹತ್ರ ಎಲ್ಲ ಕ್ರೌಡೆಡ್ ಆಗಿರುತ್ತೆ ಅಂದ್ರೆ ಕ್ಲೋಸ್ಲಿ ಇದಾಗಿರುತ್ತೆ, ಸೊ ಅಲ್ಲಿ ಜಾಸ್ತಿ ಫೀಲ್ಡ್ ಇರುತ್ತೆ. ಹೊರಗೆ ದೂರ ಹೋದಾಗೆ ಫೀಲ್ಡ್ ಲೈನ್ ಕಡಿಮೆ ಆಗುತ್ತೆ. ಸೊ ನೋ 2 ಫೀಲ್ಡ್ ಲೈನ್ಸ್ ಆರ್ ಬೌಂಡ್ ಟು ಕ್ರಾಸ್ ಈಚ್ ಅದರ್, ಇದನ್ನ ಹೇಳಿದೆ ಅಲ್ವಾ. ಓಕೆ, ಸೊ ಇದಿಷ್ಟು ಪ್ರಾಪರ್ಟಿ ಆಫ್ ದ ಮ್ಯಾಗ್ನೆಟ್. ಸೊ ಇದು ನೀವು ಕಲ್ತ್ಕೋಬೇಕು. ನೋಡಿ ಈ ತರ ಇರುತ್ತೆ, ಸೌತ್ ಟು ನಾರ್ತ್, ಸಾರಿ ನಾರ್ತ್ ಟು ಸೌತ್, ಒಳಗಡೆ ಸೌತ್ ಟು ನಾರ್ತ್. ಓಕೆ, ದಿಸ್ ಇಸ್ ಅ ರೆಪ್ರೆಸೆಂಟೇಷನ್. ಸೊ ನೋಡಿ ಇಲ್ಲಿ ಒಂದು ಆಕ್ಟಿವಿಟಿ ಕೊಟ್ಟಿದ್ದಾರೆ. ಈ ಆಕ್ಟಿವಿಟಿ ಇಸ್ ಇಂಪಾರ್ಟೆಂಟ್ ಆಕ್ಚುಲಿ. ಒಂದು ಈ ತರ ಮ್ಯಾಗ್ನೆಟ್ ಅನ್ನ ಕೊಟ್ಟಿರ್ತಾರೆ, ಮ್ಯಾಗ್ನೆಟ್ ಅನ್ನ ಕೊಟ್ಟು ನೀವು ಫೀಲ್ಡ್ ಲೈನ್ಸ್ ಡ್ರಾ ಮಾಡಬೇಕು ಅಂತ. ಓಕೆ, ಸೊ ಎಂತ ಇಲ್ಲ, ನೀವು ನಾರ್ತ್ ಇಂದ ಏನೋ ಇದನ್ನ ಇಟ್ಕೊಂಡು ಬರುದು, ಕಂಪಾಸ್ ಬಾಕ್ಸ್ ಅನ್ನ ಇಟ್ಕೊಂಡು ಬರುದು. ಆಯ್ತಾ, ಸೊ ಇದು ನೋಡಿ ಇಲ್ಲಿಗ ಇಲ್ಲಿ ಈ ತರ ತೋರಿಸ್ತಿದೆ, ಇದು ನಾರ್ತ್. ಸಿ ಈಗ ಇಲ್ಲಿ ಹೀಗೆ ನಾರ್ತ್ ಇದೆ ಅಂದ್ರೆ ಆಯ್ತಾ, ಇಲ್ಲಿ ಸೌತ್ ಇದೆ. ಸೊ ನಾವು ಇಲ್ಲಿ ಕಂಪಾಸ್ ತರ್ತೀವಿ ಅಂದ್ರೆ ಅರ್ಥ ಏನ್ ಗೊತ್ತಾ. ಸೊ ಈ ಕಂಪಾಸ್ ಅಲ್ಲಿ ಈ ತುದಿ ಇರ್ತದಲ್ಲ, ಸೊ ಅದು ಸೌತ್ ಆಗಿರ್ತದೆ. ಸೌತ್ ಆದ್ರೆ ಈ ಕಡೆ ಬರ್ತದೆ. ಈಗ ಇನ್ ಕೇಸ್ ಇದು ಸೌತ್ ಆದ್ರೆ ಸೊ ಏನಾಗುತ್ತೆ, ಇದು ನಾರ್ತ್ ಗೆ ಅಟ್ರಾಕ್ಟ್ ಆಗ್ತದೆ. ನೋಡಿ ಆದ ಕಾರಣ ಇದು ಈಚೆ ತೋರಿಸ್ತದೆ. ಇನ್ ಕೇಸ್ ಇದು ನಾರ್ತ್ ಆಗಿದ್ರೆ ಏನಾಗುತ್ತೆ, ಇದು ಈ ಕಡೆಗೆ ತೋರಿಸ್ತದೆ. ಯಾಕೆ ಹೇಳಿ, ರಿಪೆಲ್ ಆಗ್ತದೆ. ಅಂದ್ರೆ ಮ್ಯಾಗ್ನೆಟಿಕ್ ನೀಡಲ್ ಕೂಡ ಮ್ಯಾಗ್ನೆಟ್, ಇಲ್ಲದಿದ್ರೆ ನಿಮಗೆ ಹೇಗೆ ಗೊತ್ತಾಗುತ್ತೆ ಅಲ್ವಾ. ಸೊ ಹಾಗೆ ನಾವು ಇಲ್ಲಿ ಕಂಪಾಸ್ ಬಾಕ್ಸ್ ಅನ್ನು ಇಟ್ಟು ಹೋಗ್ತಾ ಹೋದಾಗೆ ನೋಡಿ ಅದು ನಿಮಗೆ ಚೇಂಜ್ ಆಗ್ತಾ ಹೋಗ್ತದೆ. ಸೊ ಅದನ್ನೆಲ್ಲ ಪಾಯಿಂಟ್ ಮಾಡಿ 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 ಮಾಡಿದ್ರೆ ಈ ತರ ಬರ್ತದೆ. ಅಥವಾ ಇನ್ನೂ ಸಿಂಪಲ್ ಆಗಿ ಹೇಳ್ತಿದ್ರೆ ನೀವು ಒಂದು ಮ್ಯಾಗ್ನೆಟ್ ಈ ತರ ಇಟ್ಟು ನಾರ್ತ್ ಸೌತ್ ಯಾವ್ದೋ ಒಂದು ಹೀಗಿಟ್ರೆ, ಸೊ ಅದರ ಸುತ್ತ ಅಯನ್ ಫಿಲ್ಲಿಂಗ್ಸ್ ಹಾಕಿದ್ರೆ ನಿಮಗೆ ಆ ತರ ಕಾಣ್ತದೆ. ಅದು ಇಲ್ಲಿ ತೋರಿಸಿರ್ಬೇಕು ನೋಡಿ ಈ ತರ. ಆಯ್ತಾ, ನೀವು ಅಯನ್ ಫಿಲ್ಲಿಂಗ್ಸ್ ಅನ್ನ ಈಗ ಕಬ್ಬಿಣದ ಶಾಪ್ ಅಲ್ಲೆಲ್ಲ ಸಿಗ್ತದೆ ಅಯನ್ ಪೌಡರ್. ಆ ಅಯನ್ ಪೌಡರ್ ಅನ್ನ ಹಾಕಿದ್ರೆ ಈ ತರ ನಿಲ್ತದೆ, ಅದು ಮ್ಯಾಗ್ನೆಟಿಕ್ ಲೈನ್ಸ್. ಓಕೆ, ಸೊ ಇದು ಆಕ್ಟಿವಿಟಿ. ಈ ಆಕ್ಟಿವಿಟಿ ನೋಡ್ಕೊಳ್ಳಿ, ಬಿಕಾಸ್ ಈ ಸತಿಯ 10th ಎಕ್ಸಾಮ್ ಬರೀತಾರಲ್ಲ ಅವರಿಗೆ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಇದನ್ನ ಕೇಳಿದ್ದಾರೆ, ಹೇಗೆ ಡ್ರಾ ಮಾಡಬಹುದು ಅಂತ. ಓಕೆ, ಸರಿ. Magnetic field due to a current carrying conductor. Okay, magnetic field due to a current carrying conductor. Okay, so ಇದು ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತೇನೆ ನೋಡಿ. ಇದಾಗ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದಾಗೆ ನೋಡಿ, ಇಲ್ಲಿ ಒಂದು ಬ್ಯಾಟ್ರಿ ಇದೆ ಆಯ್ತಾ. ವಿ ಹ್ಯಾವ್ ಕನೆಕ್ಟೆಡ್ ಬ್ಯಾಟ್ರಿ ಅಂಡ್ ಒನ್ ಕೀ ಅಂಡ್ ನೆಕ್ಸ್ಟ್ ಒಂದು ವೈರ್ ಇದೆ. ಆ ವೈರ್ ನ ಕೆಳಗಡೆ ವಿ ಹ್ಯಾವ್ ಕೆಪ್ಟ್ ಮ್ಯಾಗ್ನೆಟಿಕ್ ನೀಡಲ್, ಅಥವಾ we can call it as a compass. What happens now? So you already know current flows from positive end to the negative end, alva. So this is how current flows, alva. So ಈಗ ಕರೆಂಟ್ ಈ ತರ ಹೋಗ್ತಾ ಇದೆ. ನಾವು ಇಲ್ಲಿ ಕಂಪಾಸ್ ಬಾಕ್ಸ್ ಇಟ್ಟಿದ್ದೇವೆ. ಕಂಪಾಸ್ ಬಾಕ್ಸ್ ಇಟ್ಟಾಗ ಸೊ ಇಟ್ ಶೋಸ್ ನಾರ್ತ್ ಸೌತ್, ಹೌದಾ. ಇಟ್ ಶೋಸ್ ನಾರ್ತ್ ಸೌತ್ ಅಂದ್ರೆ ನಿಮ್ಮ ಈಸ್ಟ್ಗೆ ಅದು ತಿರುಗಿದೆ ಬಾಣ, ನೀಡಲ್. ಓಕೆ, ನಾವು ಇನ್ ದ ನೆಕ್ಸ್ಟ್ ಸ್ಟೆಪ್, ಸೆಕೆಂಡ್ ಸ್ಟೆಪ್ ಏನ್ ಮಾಡಿದೀವಿ ನೋಡಿ, ಇಲ್ಲಿ ನೋಡಿ ಪಾಸಿಟಿವ್ ನೆಗೆಟಿವ್ ಇದೆ. ಇನ್ ದ ಸೆಕೆಂಡ್ ಸ್ಟೆಪ್ ವಿ ಹ್ಯಾವ್ ಚೇಂಜ್ಡ್
ದ ಪೊಸಿಷನ್ ಆಫ್ ದ ಬ್ಯಾಟರಿ. ಅಂದ್ರೆ ವಿ ಹ್ಯಾವ್ ಚೇಂಜ್ ದ ಟರ್ಮಿನಲ್ಸ್, ಪಾಸಿಟಿವ್ ನೆಗೆಟಿವ್ ಆಚೀಚೆ ಮಾಡಿದ್ದೇವೆ. ಸೊ ಈಗ ಪಾಸಿಟಿವ್, ಈಗ ಕರೆಂಟ್ ಎಲ್ಲಿಂದ ಹೋಗ್ಬೇಕು, ಹೀಗೆ ಹೋಗ್ಬೇಕು, ಪಾಸಿಟಿವ್ ಇಂದ ಅಲ್ವಾ ಕರೆಂಟ್ ಹೋಗೋದು, ಹೀಗೆ ಹೋಗುತ್ತೆ. ಸೊ ಆಗ ನೋಡಿ ಏನಾಗಿದೆ, ಮ್ಯಾಗ್ನೆಟಿಕ್ ನೀಡಲ್ ಈಚೆ ತಿರುಗಿದೆ. ಓಕೆ, ಅಂದ್ರೆ ಏನರ್ಥ, ನಾನು ಆಗ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ. ಸೊ ವೆನ್ ಯು ಚೇಂಜ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ವಿಲ್ ಆಲ್ಸೋ ಚೇಂಜ್. ಇಟ್ಸ್ ಆಸ್ ಸಿಂಪಲ್ ಆಸ್ ದಟ್. ಅರ್ಥ ಆಯ್ತಾ ಹೇಗೆ ಅಂತ? ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಆದ ಹಾಗೆ ಕರೆಂಟ್ ಡೈರೆಕ್ಷನ್ ಕೂಡ ಚೇಂಜ್ ಆಗುತ್ತೆ, ವೈಸ್ ವರ್ಸ. ಕರೆಂಟ್ ಡೈರೆಕ್ಷನ್ ಚೇಂಜ್ ಆದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಕೂಡ ಚೇಂಜ್ ಆಗುತ್ತೆ. ಸೊ ಅದನ್ನ ಇಲ್ಲಿ ನೋಡ್ಬೋದು ನೋಡಿ. ಫಸ್ಟ್ ಗೆ ಟುವರ್ಡ್ಸ್ ಈಸ್ಟ್ ವೆಂಡ್ ಆಯ್ತು, ನೆಕ್ಸ್ಟ್ ಆಗೋ ಟುವರ್ಡ್ಸ್ ವೆಸ್ಟ್ ವೆಂಡ್ ಆಯ್ತು. Okay, so this is a simple experiment that understands how magnetic field and electric current are interlinked. Okay, ಇಲ್ಲಿ ತನಕ ಅರ್ಥ ಆಯ್ತು ಅಂದ್ರೆ ಎಸ್ ಹಾಕಿ, ಅರ್ಥ ಆಗಿಲ್ಲ ಅಂದ್ರೆ ಅಟ್ ಲೀಸ್ಟ್ ಯಾವ್ದಾದ್ರು ಒಂದು ಪಾರ್ಟ್ ಅರ್ಥ ಆಗಿಲ್ಲ ಅಂದ್ರೆ ನೋ ಅಂತ ಹಾಕಿ. ಐ ವಿಲ್ ಎಕ್ಸ್ಪ್ಲೈನ್. ಓಕೆ, 3 ಜನ ರಿಪ್ಲೈ ಮಾಡಿದ್ರು, ಇನ್ನುಳಿದವರು ಓಕೆ ಸರಿ. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್. ಸೊ ಇಲ್ಲಿ ತನಕ ಅರ್ಥ ಆಯ್ತಲ್ವಾ? ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಟಾಪಿಕ್. ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಕರೆಂಟ್ ಥ್ರೂ ಅ ಸ್ಟ್ರೈಟ್ ಕಂಡಕ್ಟರ್. ಓಕೆ, ಅಂದ್ರೆ ಈ ತರ ಕಂಡಕ್ಟರ್ ಇದೆ ಆಯ್ತಾ. ಸೊ ಅಂದ್ರೆ ನಾವೊಂದು ಸ್ಟ್ರೈಟ್ ವೈರ್ ಅನ್ನ ಇಡ್ತೇವೆ ಈ ತರ ಆಯ್ತಾ. ಸೊ ಅದಕ್ಕೊಂದು ಈ ತರದ ಕಾರ್ಡ್ ಬೋರ್ಡ್ ಇಡ್ತೇವೆ ಆಯ್ತಾ. ಕಾರ್ಡ್ ಬೋರ್ಡ್ ಇಟ್ಟಾಗ ಸೊ ಈಗ ನಮಗೆ ನಾರ್ತ್, ಈಗ ನೋಡಿ ಈ ತರ ಮ್ಯಾಗ್ನೆಟ್ ಇದ್ರೆ ವಿ ಕ್ಯಾನ್ ಟೆಲ್, ಅಂದ್ರೆ ಈ ತರ ನಾರ್ತ್ ಸೌತ್ ಹೋಗ್ತದೆ ಅಂತ. ಬಟ್ ಇನ್ ಕೇಸ್ ನಮಗೆ ಈ ತರ ವೈರ್, ನೀವು ನೋಡಿದ್ರಲ್ಲ ಸಿಲಿಂಡ್ರಿಕಲ್ ವೈರ್, ರೌಂಡ್ ವೈರ್ ಇರ್ತದಲ್ಲ, ಸೊ ಆ ತರ ವೈರ್ ಕಂಡಕ್ಟರ್ ಇದ್ರೆ ಹೇಗಿರ್ತದೆ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ನಿಮ್ಮ ಡೌಟ್ ಅಲ್ವಾ. ನಾನೀಗ ಹೇಳಿದೆ ಅಲ್ವಾ ನಿಮಗೆ, ನೋಡಿ ಹೈ ಎಲೆಕ್ಟ್ರಿಕಲ್ ಪವರ್ ಲೈನ್ಸ್ ಇದ್ರೆ ಸೊ ನಾವು ಇದನ್ನ ಈ ತರ ತೋರಿಸ್ತೀವಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ. ಸೊ ಇಲ್ಲಿ ನೋಡಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರೆ ಸಾರಿ ಕರೆಂಟ್ ಫ್ಲೋ ಆಗ್ತಾ ಇದೆ ಈ ಒಂದೊಂದು ಅಯನ್ ಕಂಡಕ್ಟರ್ ಅಲ್ಲಿ. ಸ್ವಲ್ಪ ಕೆಳಕ್ ಮಾಡ್ತೀನಿ ನಾನು ನೋಡಿ. ಸೊ ಈ ತರ ಆಯ್ತಾ, ಅಯನ್ ಕಂಡಕ್ಟರ್ ಇದೆ. ಸೊ ಅದಕ್ಕೆ ಸುತ್ತ ಅಯನ್ ಫಿಲ್ಲಿಂಗ್ಸ್ ನಾವು ಹಾಕಿದೀವಿ ಅಂತ ಆದ್ರೆ, ಸೊ ಆಗ ನೋಡಿ ಯಾವಾಗ ನೀವು ಕರೆಂಟ್ ಪಾಸ್ ಮಾಡ್ತಿರಲ್ಲ, ಆಗ ನೋಡಿ ಎಲ್ಲ ಈ ತರ ರೌಂಡ್ 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 ನಿಲ್ತದೆ. ಅಂದ್ರೆ ಏನರ್ಥ, ಸರ್ಕ್ಯುಲರ್ ಆಗಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಪಿಯರ್ ಆಗುತ್ತೆ ಯಾವಾಗ, ವೆನ್ ಇಟ್ ಇಸ್ ಅ ಸಿಲಿಂಡ್ರಿಕಲ್ ಬಾಡಿ. ಈ ತರ ವೈರ್ ಇದಾಗಿದ್ದಾಗ, ಅಂದ್ರೆ ಇದಕ್ಕೆ ಎಂಡ್ ಇಲ್ಲ, ನಾರ್ತ್ ಸೌತ್ ಅಂತ ಎಂಡ್ ಇಲ್ಲ ಅಲ್ವಾ ಈ ತರ ಮ್ಯಾಗ್ನೆಟಿಕ್. ಸೊ ಅದು ರೊಟೇಷನ್ ಇದರಲ್ಲಿ ಇರ್ತದೆ ಆಯ್ತಾ. ಸೊ ಅದನ್ನ ಈ ತರ ರೆಪ್ರೆಸೆಂಟ್ ಮಾಡುದು ನೋಡಿ, ರೌಂಡ್ 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 ಬರ್ತದೆ. ಓಕೆ, ಸೊ ಇದು ಸಹ ಅಷ್ಟೇ ಕ್ರಾಸ್ ಆಗಲ್ಲ. ಇದೊಂದು ಆಕ್ಚುಲಿ ಆ ಎಕ್ಸ್ಪೆರಿಮೆಂಟ್ ನಾನೀಗ ಹೇಳಿದೆ ಅಲ್ವಾ ಹೇಗೆ ಮಾಡಿದ್ದು ಅಂತ. ಸೊ ಆ ತರ ತೋರಿಸ್ತದೆ ಇದನ್ನ. ಓಕೆ, ಸೊ ದಿಸ್ ಇಸ್ ಅ ಸಿಂಪಲ್ ಕಾನ್ಸೆಪ್ಟ್. ಇದನ್ನೆಲ್ಲ ಓದಿ ನಾನೀಗ ಹೇಳಿದನ್ನೇ ಇರೋದು ಆಯ್ತಾ. ನೆಕ್ಸ್ಟ್ ರೈಟ್ ಹ್ಯಾಂಡ್ ಥಂಬ್ ರೂಲ್. ಓಕೆ, ರೈಟ್ ಹ್ಯಾಂಡ್ ಥಂಬ್ ರೂಲ್. ಸೊ ಎಲ್ಲರೂ ಕೂಡ ನಿಮ್ಮ ರೈಟ್ ಹ್ಯಾಂಡ್ ಅನ್ನ, ಓಕೆ, ನಿಮ್ಮ ರೈಟ್ ಹ್ಯಾಂಡ್ ಅನ್ನ ಹೀಗಿಡಿರಿ ಆಯ್ತಾ. ಅಥವಾ ಇನ್ನೂ ಸಿಂಪಲ್ ಆಗಿ ನಾನು ಹೇಳ್ತಿದ್ರೆ, ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಈಗ ಒಂದು ಇದಿದೆ ಎಂತ, ಒಂದು ವೈರ್ ಇದೆ ಆಯ್ತಾ, ಅಥವಾ ವೈರ್ ಅಲ್ಲ ಒಂದು ಪೆನ್ಸಿಲ್ ಅಥವಾ ಪೆನ್ ಅನ್ನು ಹಿಡ್ಕೊಳ್ಳಿ ಆ ತರ, ಅವರು ತೋರಿಸಿದಾರಲ್ಲ ಆ ತರ. ಓಕೆ, ಸೊ ಒಂದು ಪೆನ್ ಅನ್ನ ಹಿಡ್ಕೊಳ್ಳಿ, ಅಲ್ಲಿ ತೋರಿಸಿದಾರಲ್ಲ ಆ ತರ. ಸೊ ಪೆನ್ ಅಲ್ಲಿ ಕರೆಂಟ್ ಪಾಸ್ ಆಗ್ತಿದೆ ಅಂತ ಅನ್ಕೊಳ್ಳಿ. ಸೊ ಕರೆಂಟ್ ಪಾಸ್ ಆಗ್ತಾ ಇದೆ ಅಂದ್ರೆ ಸೊ ಒಂದು ಡೈರೆಕ್ಷನ್ ಅಲ್ಲಿ, ದೆನ್ ಆಯ್ತಾ ಈ ಫಿಂಗರ್ ಇದೆಯಲ್ಲ, ಸೊ ದಿಸ್ ಪರ್ಟಿಕ್ಯುಲರ್ ಫಿಂಗರ್ ಶೋಸ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಆಯ್ತಾ. ಸಿಮಿಲರ್ಲಿ ಆಲ್ ದೀಸ್ 4 ಫಿಂಗರ್ಸ್ ಈ ತರ ತೋರಿಸ್ತಿದೆಲ್ಲ, ಸೊ ಆಲ್ ದೀಸ್ 4 ಫಿಂಗರ್ಸ್ ನೀವೀಗ ಮಾಡಿ ನೋಡಿ ಕೈಯಲ್ಲಿ, ಆಗ 4 ಬೆರಳು ಹೀಗೆ ಮಡಿಚಿದಾಗೆ ತೋರಿಸ್ತದಲ್ಲ, ಸೊ ದ್ಯಾಟ್ ಶೋಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ನಾನು ಆಗ ಹೇಳಿದಲ್ಲ ಸರ್ಕ್ಯುಲರ್ ಇದಾಗಿ. ಓಕೆ, ಆ ತರ. ಅದೇ ಈಗ ನೋಡಿ ನೀವೊಂದು ಫಾರ್ ಎಕ್ಸಾಂಪಲ್ ಹೀಗೆ ಹಿಡ್ಕೊಂಡಿದ್ದೀರಾ
ಆಯ್ತಾ, ಟುವರ್ಡ್ಸ್ ಮೇಲ್ಗಡೆ ಇಟ್ಕೊಂಡಿದ್ದಾರೆ ಅಂತ ಇಟ್ಕೊಳ್ಳಿ. ಆಯ್ತಾ, ಆಗ ಒಂದು ಕಡೆ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ತೋರಿಸ್ತದೆ. ಫಾರ್ ಎಕ್ಸಾಂಪಲ್ ಇದನ್ನೇ ಉಲ್ಟಾ ಮಾಡಿ. ಆಯ್ತಾ, ಇದನ್ನೇ ಉಲ್ಟಾ ಮಾಡಿದ್ರೆ ಏನಾಗುತ್ತೆ, ಕರೆಂಟ್ ಡೈರೆಕ್ಷನ್ ಮೇಲೆ ತೋರಿಸ್ತದೆ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಈಚೆಗೆ ಬರ್ತದೆ, ಹೀಗೆ ಅಲ್ವಾ. ಕೈಯನ್ನ ನೀವು ಮೇಲಕ್ಕೆ ತಿರುಗಿಸಿದ್ರೆ ಸೊ ಆಗ ಹೆಬ್ಬೆರಳು ಮೇಲಿತ್ತು, ಇಟ್ ಶೋಸ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂಡ್ ಆಲ್ ಫೋಲ್ಡೆಡ್ ಫಿಂಗರ್ಸ್ ಶೋಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಅಂದ್ರೆ ಏನರ್ಥ, ನಾವೀಗ ಅಲ್ಲಿ ಹೇಳಿದ್ವಲ್ಲ, ಕರೆಂಟ್ ಡೈರೆಕ್ಷನ್ ಚೇಂಜ್ ಆದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಕೂಡ ಚೇಂಜ್ ಆಗುತ್ತೆ ಅಂತ. ಸೊ ಅದನ್ನ ಈ ರೈಟ್ ಹ್ಯಾಂಡ್ ರೂಲ್ ಅಲ್ಲಿ ಹೇಳ್ತಾರೆ. ಓಕೆ, so current, imagine that you are holding a current carrying straight conductor in your right hand such that thumb points towards the direction of electric current. Then your fingers will wrap around the conductor in the direction of the magnetic field lines of the field lines of the magnetic field as shown in the figure. So this is known as right hand thumb rule. Okay, so idu right hand thumb rule artha aita? Did you understand right hand thumb rule? ಓಕೆ ಸರಿ, ಸೊ ಅರ್ಥ ಆಯ್ತಲ್ಲ. ಓಕೆ ಗ್ರೇಟ್. ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್ ದೆನ್. ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಕರೆಂಟ್ ಥ್ರೂ ಅ ಸರ್ಕ್ಯುಲರ್ ಲೂಪ್. ಓಕೆ, ಸರ್ಕ್ಯುಲರ್ ಲೂಪ್ ಅಲ್ಲಿ ಇದ್ರೆ ಹೇಗೆ ಅಂತ ಅಂದ್ರೆ, ಈಗ ನೋಡಿ, ನಾವೊಂದು ವೈರ್ ಇದು ಮಾತಾಡಿದ್ವಿ, ಈ ತರ ವೈರ್ ಇದೆ ಅಂದ್ರೆ ಸೊ ಅದರಲ್ಲಿ ಹೇಗಿರುತ್ತೆ, ಈ ತರ ಸರ್ಕ್ಯುಲರ್ ಆಗಿ ಇರ್ತದೆ ಅಲ್ವಾ, ಈ ತರ ಇರ್ತದೆ. ಸೊ ಇದೇ ವೈರ್ ಅನ್ನ ನಾನು ಈ ತರ ಮಡ್ಚಿದ್ರೆ, ಇದೇ ವೈರ್ ಅನ್ನ ನಾನು ಈ ತರ ಫೋಲ್ಡ್ ಮಾಡಿ ಇಟ್ರೆ ಆಗೇನಾಗುತ್ತೆ, ಸೊ ಅಬ್ಸರ್ವ್ ಮಾಡಿ, ಪ್ರತಿಯೊಂದಲ್ಲೂ ಈ ತರ ರೌಂಡ್ ರೌಂಡ್ ಅಲ್ಲಿ ಹೋಗುತ್ತಲ್ವಾ. ಸೊ ಆಗ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಈ ತರ ಕಾಣ್ತದೆ. ಅಂದ್ರೆ ನೋಡಿ, ಇದು ಲೈನ್ ಇಲ್ಲಿ ನೋಡಿ, ಈ ಪಾಯಿಂಟ್ ನೋಡಿ, ಇಲ್ಲಿ ನೋಡಿ, ಈ ಪಾಯಿಂಟ್ ಅಲ್ಲಿ ನೋಡಿದಾಗ ಗೊತ್ತಾಗುತ್ತೆ ನೋಡಿ, ಸರ್ಕ್ಯುಲರ್ ಆಗಿ ತಿರುಗ್ತದೆ. ಬಟ್ ಅದು ಸರ್ಕ್ಯುಲರ್ ಇದಾಗಿ ದೊಡ್ಡದಾಗಿ ಕಾಣ್ತದೆ ನೋಡಿ ನಿಮ್ಗೆ, ಈ ತರ ಈ ತರ ಈ ತರ. ಓಕೆ, ಸೊ ಇದು ಒಂದು ವೈರ್ ಅನ್ನ ನೀವು ಈ ತರ ಮಡ್ಚಿದಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಯಾವ ತರ ಕಾಣ್ತದೆ ಅಂತ. ಓಕೆ, ಈಗ ನೆಕ್ಸ್ಟ್ ಏನು ಅಂದ್ರೆ, ಇದರಲ್ಲಿ ನೋಡಿ, ಇದು ನಡು, ಇದು ಮಾತ್ರ ಈ ತರ ಸ್ಟ್ರೈಟ್ ಕಾಣ್ತದೆ ಇದು ನಾರ್ತ್ ಸೌತ್. ಬಟ್ ಇಲ್ಲೆಲ್ಲ ಈ ತರ ಕರ್ವ್ ತರ ಕಾಣ್ತದೆ. ಸೊ ಇದೀಗ ಒಂದು ವೈರ್ ಇದು, ಆಯ್ತಾ. ಇದೇ ತರ ನಾವು ತುಂಬಾ ವೈರ್ ಅನ್ನ ಸೇರಿಸ್ತಾ ಹೋದ್ರೆ ಏನಾಗುತ್ತೆ, ಆಗ ಸೊಲೆನಾಯ್ಡ್ ಅಂತ ಒಂದು ಇದು ಫಾರ್ಮ್ ಆಗುತ್ತೆ ನೋಡಿ, ಇಲ್ಲಿದೆ ಈ ತರ, ಈ ತರ. ಸೊ ನಾವೀಗ ಏನ್ ಹೇಳಿದ್ದು, ಒಂದು ವೈರ್ ಹೇಳಿದಲ್ವಾ, ಒಂದು ವೈರ್ ಅನ್ನ ಮಡಿಚಿಟ್ಟದ್ದು. ಅದೇ ತರ ತುಂಬಾ ವೈರ್ ಅನ್ನ ನೀವು ಹಾಗೆ ಮಡಿಚಿಟ್ರೆ ಏನಾಗ್ಬೇಕು, ಹೀಗೆ ಅದು ಕಾಯಿಲ್ ಆಗ್ತದಲ್ವಾ. ಸೊ ಆಗ ಪ್ರತಿಯೊಂದರಿಂದನೂ ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ ಅಲ್ವಾ, ಹೀಗೆ ಎಲ್ಲ ಆಡಪ್ ಆಗುತ್ತೆ. ಸೊ ಆಡಪ್ ಆಗಿ ನಿಮಗೆ ಈ ತರ ನಾರ್ತ್ ಟು ಸೌತ್ ಹೋದಾಗೆ ಕಾಣ್ತದೆ. ಅಂದ್ರೆ ನೀವು ಈ ತರ ಕಾಯಿಲ್ ಅನ್ನ ಪ್ರಿಪೇರ್ ಮಾಡ್ಬೋದು. ಸೊ ಅದನ್ನ ನಾವು ಸೊಲೆನಾಯ್ಡ್ ಅಂತ ಕರಿತೇವೆ, ಆಯ್ತಾ. ಸೊ ಇದು ನಿಮಗೆ ಸಿಗ್ತದೆ ಇಂಟರ್ನೆಟ್, ನಾನು ನಿಮಗೆ ತೋರಿಸ್ತೇನೆ. ಜಸ್ಟ್ ಅ ಮಿನಿಟ್, ಐ ವಿಲ್ ಶೇರ್ ದ ಸ್ಕ್ರೀನ್. ಈಗ ನಿಮಗೆ ಕಾಣ್ತಿದ್ಯಾ ವೈರ್ ಇದು, ಕಾಣ್ತಿದ್ಯಾ, ಕಾಣ್ತಾ ಇದೆಯಾ? ಓಕೆ, ಸೊ ಇದು ನೋಡಿ, ಇದನ್ನ ಸೊಲೆನಾಯ್ಡ್ ಅಂತ ಕರೆಯೋದು ನಾವು. ಓಕೆ, ಸೊ ಇಲ್ಲಿ ನೋಡಿ, ವೈರ್ ಕಾಪರ್ ವೈರ್ ಅನ್ನ ಈ ತರ ಸುತ್ತಿರ್ತೇವೆ. ಅಂದ್ರೆ ಪ್ರತಿಯೊಂದ್ರಿಂದನೂ ಸರ್ಕ್ಯುಲರ್ ಆಗಿ ಮ್ಯಾಗ್ನೆಟಿಕ್ ಫೀಲ್ಡ್ ಕನ್ಸ್ಟಿಟ್ಯೂಟ್ ಆಗುತ್ತೆ, ನಾನೀಗ ಹೇಳಿದಾಗೆ, ಆಯ್ತಾ. ಇಲ್ಲಿ ನೋಡಿ ಈ ತರ. ಬಟ್ ಅದೆಲ್ಲ ಆಡಪ್ ಆಗಿ 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 ಆಗುವಾಗ ನಿಮ್ಗೆ ಈ ತರ ಮ್ಯಾಗ್ನೆಟ್ ತರನೇ ಕಾಣ್ತದೆ ನಿಮಗೆ, ನಾರ್ತ್ ಸೌತ್ ನೋಡಿ ಇಲ್ಲಿ ಹೀಗೆ. ಓಕೆ, ಸೊ ಇದು ಬೇರೆ ಬೇರೆ ಇಮೇಜಸ್ ಇದೆ, ನೀವು ಗೂಗಲ್ ಅಲ್ಲಿ ಮತ್ತೆ ನೋಡ್ಬೋದು. ಓಕೆ, ಯು ಕ್ಯಾನ್ ಚೆಕ್ ಯಾವ ತರ ಕಾಣುತ್ತೆ ಅಂತ.
ನೋಡಿ, ಇದು ಸಿಂಪಲ್ ಆಗಿ ಹೇಳ್ತಾರೆ, ಈ ತರ ಕಾಣ್ತದೆ ನೋಡಿ. ಓಕೆ, ಯಾ. ಈಗ ಟೆಕ್ಸ್ಟ್ ಬುಕ್ ಕಾಣಿಸ್ತಿದ್ಯಾ ಅಥವಾ ಇದು ಕಾಣಿಸ್ತಿದ್ಯಾ? ಟೆಕ್ಸ್ಟ್ ಬುಕ್ ಕಾಣಿಸ್ತಿದೆ ಅಲ್ಲ? ಕ್ಯಾನ್ ಯು ಸಿ ದ ಟೆಕ್ಸ್ಟ್ ಬುಕ್ ನಾವು? ಓಕೆ, ಫೈನ್. ಸರಿ, ಇದು ಸೊಲೆನಾಯ್ಡ್. ಈ ಸೊಲೆನಾಯ್ಡ್ ಬಗ್ಗೆ ನಾನು ಮತ್ತೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಅಂದ್ರೆ ಆಕ್ಚುಲಿ ನೆಕ್ಸ್ಟ್ ಇದರಲ್ಲಿ ಫ್ಯಾರಡೇಸ್ ಲಾ ಬರ್ತದೆ. ಫ್ಯಾರಡೇಸ್ ಲಾದಲ್ಲಿ ನಾವು ಅದನ್ನ ಕಲೀಲಿಕ್ಕಿದೆ. ಓಕೆ, ಸೊ ಈಗ ನನ್ನ ಕ್ವೆಶನ್ ಏನು ಅಂದ್ರೆ, ಸೊ ದೇರ್ ಆರ್ 2 ಟೈಪ್ಸ್ ಆಫ್ ಮ್ಯಾಗ್ನೆಟ್ ದಟ್ ಯು ಕ್ಯಾನ್ ಹ್ಯಾವ್. ಓಕೆ, ಒನ್ ಇಸ್ ಅ ಪರ್ಮನೆಂಟ್ ಮ್ಯಾಗ್ನೆಟ್ ದಟ್ ಯು ಕ್ಯಾನ್ ಗೆಟ್, ಅಂದ್ರೆ ಇದು ಓರ್ ಮ್ಯಾಗ್ನೆಟ್ ಓರ್ ಅಲ್ಲಿ ಸಿಗ್ತದೆ, ಆಯ್ತಾ. ಇನ್ನೊಂದು ಆರ್ಟಿಫಿಷಿಯಲಿ ವಿ ಆರ್ ಕ್ರಿಯೇಟಿಂಗ್ ಅ ಮ್ಯಾಗ್ನೆಟ್. ಈಗ ನಾನು ಹೇಳಿದಾಗೆ ಅಲ್ವಾ, ನೀವು ಕರೆಂಟ್ ಸಪ್ಲೈ ಮಾಡಿದಾಗ ಕರೆಂಟ್ ಪಾಸ್ ಮಾಡಿದ್ರೆ ಏನಾಗುತ್ತೆ, ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ ಅಲ್ವಾ. ಆ ಮ್ಯಾಗ್ನೆಟಿಕ್, ನೀವು ಜಾಸ್ತಿ ಕರೆಂಟ್ ಕೊಟ್ರೆ ಜಾಸ್ತಿ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಮಾಡ್ಬೋದು ಅಲ್ವಾ. ಸೊ ಇದು ಎಲೆಕ್ಟ್ರೋಮ್ಯಾಗ್ನೆಟ್ ಅಂತ ನಾವು ಕರಿತೇವೆ. ಸೊ ನಾವು ಮೈ ಕ್ವೆಶನ್ ಇಸ್, ಪರ್ಮನೆಂಟ್ ಮ್ಯಾಗ್ನೆಟ್ ಸ್ಟ್ರಾಂಗರಾ, ಎಲೆಕ್ಟ್ರೋಮ್ಯಾಗ್ನೆಟ್ ಸ್ಟ್ರಾಂಗರಾ ಅಂತ? ವಿಚ್ ಒನ್ ಇಸ್ ಸ್ಟ್ರಾಂಗರ್? Among these two, which magnet is stronger? So one said permanent. Next, ಬೇರೆಯವ್ರು ಏನ್ ಮಾಡ್ತಿದ್ದೀರಾ? ಓಕೆ, so one says electromagnet. ಬೇರೆಯವ್ರು ಏನ್ ಹೇಳ್ತೀರಾ? Permanent. No, permanent magnet is not a strong magnet. Okay, it's a weak magnet. Electromagnet is a strong magnet. ಯಾಕೆ ಹೇಳಿ? ಬಿಕಾಸ್ ಎಷ್ಟು ಬೇಕಾದ್ರೂ ನೀವು ಕ್ರಿಯೇಟ್ ಮಾಡ್ಬೋದು. ಹೇಗೆ? ಕರೆಂಟ್ ಕೊಟ್ರೆ ಆಯ್ತು. ಕರೆಂಟ್ ಕೊಟ್ಟು ನಿಮಗೆ ಬೇಕಾದಷ್ಟು ಯು ಕ್ಯಾನ್ ಪ್ರೊಡ್ಯೂಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ಯಾನ್ ಬಿ ವೇರಿಡ್. ಓಕೆ, ಸೊ ಅದಕ್ಕೋಸ್ಕರ ಎಲೆಕ್ಟ್ರೋಮ್ಯಾಗ್ನೆಟ್ ಇದೆ ಅಲ್ಲ, ಸೊ ಎಲೆಕ್ಟ್ರೋಮ್ಯಾಗ್ನೆಟ್ ಇಸ್ ಅ permanent, is a which has a magnetic, strength, high strength magnetic field. But permanent magnet ನಿಮಗೆ ಗೊತ್ತಿದೆ ಅಲ್ಲ, ಇಟ್ಸ್ ಅ ವೆರಿ ವೀಕ್ ಮ್ಯಾಗ್ನೆಟ್. ಅದನ್ನ ಎಲ್ಲ ಕಡೆ ಯೂಸ್ ಮಾಡ್ಲಿಕ್ಕೆ ಆಗಲ್ಲ ಇಂಡಸ್ಟ್ರಿಯಲ್ ಪರ್ಪಸ್ಗೆ. ಸೊ ಇದು ಎರಡು ಡಿಫ್ರೆನ್ಸ್ ನಿಮಗೆ ಗೊತ್ತಿರಬೇಕು, ಎಲೆಕ್ಟ್ರೋಮ್ಯಾಗ್ನೆಟ್ ಮತ್ತೆ ನಾರ್ಮಲ್ ಮ್ಯಾಗ್ನೆಟಿಕ್. ಓಕೆ, ಸೊ ಇದೆಲ್ಲ ನೋಡ್ಕೊಳ್ಳಿ. ನಾವೀಗ ಎಕ್ಸ್ಪ್ಲೈನ್ ಮಾಡಿದೆ, ರೈಟ್ ಹ್ಯಾಂಡ್ ರೂಲ್, ಫೈಂಡ್ ದ ಡೈರೆಕ್ಷನ್, ಆಮೇಲೆ ಮ್ಯಾಗ್ನೆಟಿಕ್ ಫೀಲ್ಡ್ ಗಿವನ್ ರೀಜನ್ ಯೂನಿಫಾರ್ಮ್, ಡ್ರಾ ಡಯಾಗ್ರಾಮ್ ಟು ರೆಪ್ರೆಸೆಂಟ್ ಇಟ್. ಸೊ ಆ ತರ ಈಗ ನಾವು ಮಾಡಿದ್ದಾನೆ. ಓಕೆ, ನೋಡಿ ಈ ಎಕ್ಸ್ಪೆರಿಮೆಂಟ್ ಇದು, ಇಲ್ಲಿ ಫಿಗರ್ ನೋಡಿ, ನನ್ಗೆ ಹೇಳ್ಬೋದಾ ಏನಾಗ್ತಾ ಇರ್ಬೋದು ಅಂತ? ನಾನೀಗ ಹೇಳಿದ ಎಕ್ಸ್ಪ್ಲನೇಷನ್ ನಿಮಗೆ ಸ್ವಲ್ಪ ಅರ್ಥ ಆದವರು ಕ್ಯಾನ್ ರಿಲೇಟ್ ಇಟ್. ಓಕೆ, ಸೊ ಏನಾಗ್ಬೋದು? ಐ ಜಸ್ಟ್ ಗಿವ್ ಯು 1 minute of time. ಓಕೆ, 1 minute of time. ಜಸ್ಟ್ ಥಿಂಕ್ ವಾಟ್ಸ್ ರಿಯಲಿ ಹ್ಯಾಪನಿಂಗ್ ದೇರ್ ಅಂತ. ಸೊ ನಿಮ್ಮ ಲೆಫ್ಟ್ ಹ್ಯಾಂಡ್ ಅನ್ನ ಆ ತರ ಸ್ಟ್ರೆಚ್ ಮಾಡಿ, ಇಲ್ಲಿ ತೋರಿಸಿದ ಹಾಗೆ. ಹೇಗೆ ಸ್ಟ್ರೆಚ್ ಮಾಡಬೇಕು ಅಂದ್ರೆ, ನಿಮ್ಮ ಈ ಬೆರಳು ಮತ್ತೆ ಈ ಬೆರಳು 4 ಸಹ ಪರ್ಪೆಂಡಿಕ್ಯುಲರ್ ಆಗಿರ್ಬೇಕು. ಅಂದ್ರೆ ಪ್ರತಿಯೊಂದಕ್ಕೆ ಸಹ ಒಂದು 90 ಡಿಗ್ರಿ ಆಗಿರ್ಬೇಕು, 3 ಬೆರಳು ಕೂಡ. ಓಕೆ, ಸೊ ಅದನ್ನ ಆ ತರ ಸ್ಟ್ರೆಚ್ ಮಾಡಿ. ಅಕಾರ್ಡಿಂಗ್ ಟು ದಿಸ್ ರೂಲ್, ಸ್ಟ್ರೆಚ್ ದ ಥಂಬ್, forefinger, middle finger of your left hand such that they are mutually perpendicular. 3 ಕೂಡ 90 ಡಿಗ್ರಿ ಆಗೋ ತರ ನೀವು ಹಿಡ್ಕೋಬೇಕು. ಹಿಡ್ಕೊಂಡ್ರಾ? ಓಕೆ, ನೆಕ್ಸ್ಟ್, if the first finger points the direction of magnetic field, okay, ಅಂದ್ರೆ ಇದನ್ನ, so this shows the direction of magnetic field. ಆಯ್ತಾ? ನಿಮ್ಮ ಬೆರಳಿನ ಒಂದು ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಅಂಡ್ ಈ ಬೆರಳು that shows the direction of electric current. See, it is perpendicular. ನಾನು ಆಗ ಫಸ್ಟ್ ಗೆ ಹೇಳಿದ್ದೆ, ಎರಡು ಪರ್ಪೆಂಡಿಕ್ಯುಲರ್ ಆಗಿರ್ತದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಮತ್ತೆ ಎಲೆಕ್ಟ್ರಿಕ್ ಕರೆಂಟ್ ಅಂತ. ಓಕೆ, ಅಂಡ್ ದಿಸ್ ಶೋಸ್ ದ ಡೈರೆಕ್ಷನ್. So first finger points to the direction of magnetic field and the second finger in the direction of the current. Then thumb will point in the direction of the motion or force acting on the conductor.
ಸೊ ಇದೇನು ಅಂತ ನಿಮಗೆ ನಾವು DC ಮೋಟಾರ್ ಅನ್ನ ಕಲಿವಾಗ ಗೊತ್ತಾಗುತ್ತೆ ಅದೇನು ಅಂತ. ಓಕೆ, ಬಟ್ ಈಗ ನೀವು ನೆನ್ಪಿಟ್ಕೋಬೇಕಾದ್ದು ಇದು ದಿಸ್ ಶೋಸ್ ದ ಡೈರೆಕ್ಷನ್ ಆಫ್ ದ ಮೋಷನ್ ಅಂಡ್ ದಿಸ್ ಶೋಸ್ ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ದಿಸ್ ಫಿಂಗರ್ ಶೋಸ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಓಕೆ, ಅಂಡ್ ಮೂರು ಕೂಡ ಪರ್ಪೆಂಡಿಕ್ಯುಲರ್ ಆಗಿರ್ತದೆ. ನೆನಪಿಟ್ಕೊಳ್ಳಿ, ಇದನ್ನ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಸ್ಟೇಟ್ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಅಥವಾ ರೈಟ್ ಹ್ಯಾಂಡ್ ರೂಲ್ ಯಾವ್ದಾದ್ರು ಒಂದು ಕೇಳ್ತಾರೆ. ಸೊ ಕೇಳಿದಾಗ ಫಸ್ಟ್ ಥಿಂಗ್ ನೀವು ನೆನಪಿಡ್ಬೇಕಾದ್ದು ಈ ಪಾಯಿಂಟ್ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು. ದೇ ಆರ್ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್. ಮೂರು ಬೆರಳು ಕೂಡ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಅನ್ನೋದನ್ನ ಕರೆಕ್ಟ್ ಆಗಿ ಮೆನ್ಷನ್ ಮಾಡ್ಬೇಕು. ಅದು ಬಿಟ್ಟು ಇದು ಮೂರು ಬರೆದ್ರೆ ಮಾರ್ಕ್ಸ್ ಸಿಗುದಿಲ್ಲ. thumb shows the motion and forefinger shows the magnetic field and middle finger shows the electric current ಅಂದ್ರೆ ನೋ, ಅವರು ನಿಮಗೆ ಮಾರ್ಕ್ಸ್ ಕೊಡುದಿಲ್ಲ. ಸೊ ಅದು ಮೂರು ಪರ್ಪೆಂಡಿಕ್ಯುಲರ್ ಅನ್ನೋ ಸ್ಟೇಟ್ಮೆಂಟ್ ಇಸ್ ಮಸ್ಟ್. ಓಕೆ, ಸೊ ಆದ ಕಾರಣ ಅದನ್ನ ನೀವು ನೆನಪಿಟ್ಕೊಳ್ಳೇಬೇಕು. ಓಕೆ, ಸೊ ಇದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ಸ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಇದರ ರಿಲೇಟೆಡ್ ತುಂಬಾ ಇಂಪಾರ್ಟೆಂಟ್ ಲಾ ಇದು. ಓಕೆ, ಸೊ ಇದನ್ನ ಕಲಿಬೇಕು. So current right now I am stopping here. Okay, ಇಲ್ಲಿ ತನಕ. ಸೊ ಈಗ ನಾನು ಆಕ್ಚುಲಿ ನಿಮ್ಮನ್ನ 15 minutes ಬೇಗ ಬಿಡ್ತಿದ್ದೇನೆ. ಸೊ ವಾಟ್ಸ್ ಯುವರ್ ಟಾಸ್ಕ್ ನೌ ಇಸ್ ಯು ಹ್ಯಾವ್ ಟು ರೀಡ್ ಟಿಲ್ ಹಿಯರ್. ಆಯ್ತಾ? 2 ಎಲ್ಲಿ ಈಗ ನಾನು ನಿಮಗೆ 231 ಈಗ ನಾನು ಕಳಿಸೋದ್ರಲ್ಲೂ ಅದೇ ಇರುತ್ತೆ ಪೇಜ್ ನಂಬರ್ 231. ಒಂದು ನಿಮಿಷ, ಇದೀಗ ಎಷ್ಟು? ಹೌದು, ಟಿಲ್ 231 ವರೆಗೆ ನೀವು ಓದಿರ್ಬೇಕು, ಫುಲ್ ಓದ್ಬೇಕು ಒಮ್ಮೆ. ಆಯ್ತಾ? ನಾನೀಗ ಮಾಡಿದನ್ನ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಿಮಗೆ ಕೇಳ್ತೇನೆ ಕ್ವೆಶನ್ಸ್, ಅಂದ್ರೆ 11 ಗಂಟೆಗೆ. ಸೊ ಅಲ್ಲಿ ತನಕ ನೀವು ಇದನ್ನ ಓದಿ ರೆಡಿ ಆಗಿರ್ಬೇಕು. ಆಯ್ತಾ? ಸರಿ, ಈಗ ನಾನು ನಿಮಗೆ ಈ ಟೆಕ್ಸ್ಟ್ ಬುಕ್ ಅನ್ನ ಶೇರ್ ಮಾಡ್ತೇನೆ ನಿಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ. ಸೊ ಅದನ್ನ ದಯವಿಟ್ಟು ಓದಿ. ಸೊ 10:15ಗೆ ನೀವು ಬ್ರೇಕ್ ತಗೊಂಡ್ರೆ ಸಾಕು. ಅಲ್ಲಿ ತನಕ ಓದಿ 10:15 ವರೆಗೆ. ಸೊ ಆಮೇಲೆ ನಿಮಗೆ ಪುನಃ 45 minutes ಅದು ಸಿಗುತ್ತಲ್ಲ, ಬ್ರೇಕ್ ಸಿಗುತ್ತಲ್ವಾ? ಸೊ ಅದಾದ್ಮೇಲೆ ಕ್ಲಾಸಿಗೆ ಬನ್ನಿ. ಆಮೇಲೆ ನಾನು DC ಮೋಟಾರ್ ಇದಿದೆ ನೋಡಿ, DC ಎಲೆಕ್ಟ್ರಿಕ್ ಮೋಟಾರ್ ಅಂದ್ರೆ DC ಮೋಟಾರ್, ಅದಾದ್ಮೇಲೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಮತ್ತೆ ರೈಟ್ ಹ್ಯಾಂಡ್ ರೂಲ್ ಇದನ್ನ ಮಾಡ್ತಾನೆ. ಓಕೆ, ಸೊ ಇವತ್ತು ಈ ಚಾಪ್ಟರ್ ಮುಗೀತದೆ. ಸೊ ಇಲ್ಲಿ ತನಕ ಡಿಡ್ ಯು ಫೀಲ್ ಇಟ್ಸ್ ಅ ಡಿಫಿಕಲ್ಟ್ ಚಾಪ್ಟರ್ ಅಂತ ಅನ್ನಿಸ್ತಾ, ಈಸಿ ಅಂತ ಅನ್ನಿಸ್ತಾ? ವಾಟ್ ಯು ಫೀಲ್, ಆರ್ ಮೀಡಿಯಂ? You can type on the chat box. Hello. Okay.